ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನಮ್ಮ ಪ್ರಧಾನಿ ನಮ್ಮ ಹೆಮ್ಮೆ. ಅವರಿಗಿರುವುದು 56 ಇಂಚ್ ಎದೆ. ಅವರು ಯಾರೆದುರು ತಲೆಬಾಗಲ್ಲ. ಅವರು ಪುಕ್ಲಲ್ಲ. ಅವರು ಸುಳ್ಳು ಹೇಳಲ್ಲ. ಇದೆಲ್ಲ ಒಂದು ರೀತಿಯಲ್ಲ ನಮ್ಮ ನಂಬಿಕೆ ಮತ್ತು ಒಂದು ರೀತಿಯಲ್ಲಿ ದಂತಕತೆ. ಭಾರತ ಮತ್ತು ಅಮೆರಿಕಾದ ನಡುವಿನ ಸಂಬಂಧದ ವಿಚಾರದಲ್ಲಿ ನಾವು ಹಾಗೆ ಎದ್ಕೊಂಡಿದ್ದೀವಿ. ಯಾವ ಕಾರಣಕ್ಕೂ ಕೂಡ ನರೇಂದ್ರ ಮೋದಿಯವರು ಟ್ರಂಪ್ ಅವರ ಒತ್ತಡಕ್ಕೆ ತಲೆಬಾಗಲ್ಲ ಅಂತ. ಹಾಗೇನೆ ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಅವರ ಹಿಂದೆ ಮುಂದೆ ಇರುವವರೆಲ್ಲ ಅವ್ರನ್ನ ವಿಶ್ವಗುರು ಅಂತ ಕರೆದಿದ್ರು. ನಮ್ದೇನು ಅದಕ್ಕೆ ಆಕ್ಷೇಪ ಇರಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಗುರು ಆದರೆ ನಮಗೆಲ್ಲ ಹೆಮ್ಮೆ. ನಾವು ಭಾರತೀಯರು ವಿಶ್ವಕ್ಕೆ ಅವರು ಮಾರ್ಗದರ್ಶನ ಮಾಡ್ತಾರೆ ಅಂತ. ಸೊ ಹಾಗೆ ನಾವೆಲ್ಲ ಅಂದುಕೊಂಡಿದ್ದು. ಆದರೆ ಇವತ್ತು ಭಾರತದ ವಿದೇಶಾಂಗ ನೀತಿ ಮತ್ತು ಸಂಬಂಧಗಳ ನಿರ್ವಹಣೆ ಇದೆಯಲ್ಲ, ಅದನ್ನ ಗಮನಿಸಿದಾಗ ಯಾರು ವಿಶ್ವಗುರು, ಯಾವುದಕ್ಕೆ ವಿಶ್ವಗುರು, ಅವರು ವಿಶ್ವಕ್ಕೆ ಏನನ್ನ ಬೋಧನೆ ಮಾಡ್ತಾರೆ, ಈ ಪ್ರಶ್ನೆಗಳು ನನ್ನನ್ನು ಕಾಡೋದಕ್ಕೆ ಪ್ರಾರಂಭ ಆಯಿತು. ಇರಲಿ, ಅದ್ರ ಬಗ್ಗೆ ಎಲ್ಲ ಮಾತನಾಡೋಣ. ಬಹಳ ಮುಖ್ಯವಾಗಿ ನಾನು ಅಂದ್ಕೊಂಡಿದ್ದೀಗ ಭಾರತ ಮತ್ತು ಅಮೆರಿಕಾದ ನಡುವಿನ ಸಂಬಂಧ ಇದೆಯಲ್ಲ, ಅದು ಈಗ ಕುಸಿದು ಪಾತಾಳಕ್ಕೆ ಹೋದದ್ದು ನಮ್ಗೆ ಗೊತ್ತು. ಹಾಗೇನೆ ಟ್ಯಾರಿಫಿಗೆ ಸಂಬಂಧಪಟ್ಟ ಹಾಗೆ ಈಗ ಅಮೆರಿಕ ಮತ್ತು ಭಾರತದ ನಡುವೆ ಒಂದು ಒಪ್ಪಂದವಾಗುವ ಹಂತಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಈ ಮಾತನ್ನ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರು ಕೂಡ ಹೇಳಿದ್ದಾರೆ. ಹಾಗೇನೆ ಟ್ರಂಪ್ ಕೂಡ ಹೇಳಿದ್ದಾರೆ, ನಾವು ಒಪ್ಪಂದ ಒಂದು ಹಂತಕ್ಕೆ ಬಂದಿದೆ ಅಂತ. ಅದ್ರ ಜೊತೆಗೆ ಹಾಗಿದ್ರೆ ಈ ಭಾರತದ ಮೇಲೆ ಅಮೆರಿಕ ವಿಧಿಸಿರುವ ಟ್ಯಾರಿಫ್ ಇದೆಯಲ್ಲ, ಅದು ಕಡಿಮೆ ಆಗುತ್ತಾ? ಕಡಿಮೆ ಆಗುತ್ತೆ ಅನ್ನೋ ಸೂಚನೆಯನ್ನ ಟ್ರಂಪ್ ನೀಡಿದ್ದಾರೆ. ಅದಕ್ಕೆ ಕಾರಣಗಳೇನು? ಅವ್ರು ಕೊಟ್ಟ ಕಾರಣ ಒಂದು, ಬಹುಮಟ್ಟಿಗೆ ರಷ್ಯಾದಿಂದ ತೈಲವನ್ನ ತರಿಸಿಕೊಳ್ಳುವುದನ್ನ ಭಾರತ ನಿಲ್ಲಿಸಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇದಕ್ಕೂ ಬಗ್ಗೆ ನಮ್ದೇನು ಆಕ್ಷೇಪ ಇಲ್ಲ. ಯಾಕಂದ್ರೆ ಅಮೆರಿಕಾದಿಂದ ತೈಲ ತರಿಸ್ಕೊಂಡು ಲಾಭ ಯಾರಿಗಾಯ್ತು ಅಂತ ಗೊತ್ತಿದೆ. ನಮ್ಮ ಕಿಸೆಯಿಂದ ಪೆಟ್ರೋಲ್ಗೋ ಡೀಸೆಲ್ಗೋ ಖರ್ಚಾಗದ ಹಣ ಏನು ಕಡಿಮೆ ಆಗಿಲ್ಲ. ಆದ್ರೆ ಇದನ್ನೆಲ್ಲ ಬಹುಮಟ್ಟಿಗೆ ಆಮದು ಮಾಡಿಕೊಳ್ತಾ ಇದ್ದಂತಹ ವ್ಯಕ್ತಿ ಯಾರು ಎಲ್ಲರಿಗೂ ಗೊತ್ತಿದೆ. ರಿಲಯನ್ಸ್ ಅಲ್ವಾ, ಮುಖೇಶ್ ಅಂಬಾನಿ ಅವರು. ಮುಖೇಶ್ ಅಂಬಾನಿ ಅವರಿಗೆ ಇದರಿಂದ ಅತಿ ಹೆಚ್ಚು ಲಾಭ ಆಗಿತ್ತು. ಸೊ ಈಗ ಇದನ್ನು ನಿಲ್ಲಿಸುವ ಮೂಲಕ ಅವರಿಗೆ ಲಾಭ ಕಡಿಮೆ ಆಗುತ್ತೆ. ಅದರಿಂದ ನಮಗೇನು ಸಂಬಂಧ ಇರೋ ವ್ಯವಹಾರ ಅಲ್ಲ ಇದು. ಮೋದಿ ಅವರಿಗೂ ಮತ್ತು ಮುಖೇಶ್ ಅಂಬಾನಿ ಅವರಿಗೆ ಸಂಬಂಧಪಟ್ಟದ್ದು. ಇಬ್ಬರು ಅವರು ಜೀವದ ಗೆಳೆಯರು. ಸೊ ಮೋದಿ ಅವರು, ಮುಖೇಶ್ ಅಂಬಾನಿ ಅವರು, ಹಾಗೇನೆ ಗೌತಮ್ ಅದಾನಿ ಅವರು, ಅವರೆಲ್ಲ ಜೀವಕ್ಕೆ ಜೀವ ಕೊಡೋ ಗೆಳೆಯರು. ಅದರಿಂದ ನಮ್ಮಂತಹ ಬಡ ಸಾಮಾನ್ಯ ಜನರಿಗೆ ಅದರದ್ದೇನು ಪರಿಣಾಮ ಆಗಲ್ಲ. ಆದ್ರೆ ನನಗನ್ಸೋದು ಏನು ಗೊತ್ತಾ, ಯಾವತ್ತೂ ಕೂಡ ಮೋದಿ ಸ್ನೇಹವನ್ನ ಅತಿಯಾಗಿ ಗೌರವಿಸ್ತಾರೆ ಅಂತ. ಅವರು ಸ್ನೇಹವನ್ನು ಕಳ್ಕೊಳ್ಳಲ್ಲ. ಸ್ನೇಹಕ್ಕಾಗಿ ಅವರು ಎಂತಹ ತ್ಯಾಗ ಬೇಕಾದ್ರೂ ಮಾಡ್ತಾರೆ, ಯಾರ ಹಿತಾಸಕ್ತಿಯನ್ನು ಬೇಕಾದ್ರೂ ಬಿಡ್ತಾರೆ. ಅದು ಸ್ನೇಹವನ್ನು ಅವರು ಎಂದೂ ಕೂಡ ಬಿಡಲ್ಲ. ಸೊ ಅದರಿಂದ ಮುಖೇಶ್ ಅಂಬಾನಿ ಅವರಿಗೆ ಆಗಿರುವ ಈ ಹಾನಿಯನ್ನು ತುಂಬಿಕೊಡೋದಕ್ಕೆ ಅವರು ಬೇರೆ ದಾರಿಯನ್ನ ಹುಡುಕಬಹುದು ಅಂತ ನನಗೆ ಅನ್ಸುತ್ತೆ. ಮೋದಿಯವರು ವಿಶ್ವಗುರು ಹೌದೋ ಅಲ್ಲೋ ಗೊತ್ತಿಲ್ಲ, ಆದ್ರೆ ಒಂದು ರೀತಿಯಲ್ಲಿ ಅದಾನಿ ಮತ್ತು ಅಂಬಾನಿ ಅವರು ಮೋದಿಯವರ ಗುರು ಇದ್ರೂ ಇರಬಹುದೇನು. ಸೊ ಏನಿವೆ, ಹಾಗಿದ್ರೆ ಇದಾದ್ಮೇಲೆ ಈ ಟ್ಯಾರಿಫ್ ವಿಚಾರಕ್ಕೆ ಬರ್ತೀನಿ. ಹಾಗಿದ್ರೆ ಈ ಒಪ್ಪಂದ ಏನಿದೆ ಆಗುವ ಹಂತಕ್ಕೆ ಬಂದಾಗ ಯಾವ ವಿಚಾರಗಳ ಬಗ್ಗೆ ಎರಡೂ ದೇಶಗಳ ನಡುವೆ ಭಿನ್ನಾಭಿಪ್ರಾಯ ವ್ಯತ್ಯಾಸಗಳಿದ್ದು ಅದು ಸರಿಪಡಿಸಲಾಯ್ತಾ ಅಂತ ಅದು ನೋಡೋಣ. ಮೊದಲು ಭಾರತ ಹೇಳಿದ್ದು ಕೃಷಿ ಕ್ಷೇತ್ರ ಏನಿದೆ, ಕೃಷಿ ಕ್ಷೇತ್ರದ ಹಿತಾಸಕ್ತಿಯನ್ನ ನಾವು ಕಾಪಾಡಲೇಬೇಕು, ರೈತರ ಹಿತಾಸಕ್ತಿಯನ್ನ ಕಾಪಾಡ್ತೀವಿ. ನನಗಂತೂ ತುಂಬಾ ಸಂತೋಷ. ಯಾಕಂದ್ರೆ ನಾವೆಲ್ಲ ರೈತ ಕುಟುಂಬದವರಿಂದ ಬಂದಿರೋದ್ರಿಂದ ನಮ್ಗೆಲ್ಲ ಇದು ಬಹಳ ಸಂತೋಷ ಕೊಡುವ ವಿಚಾರ. ಅದ್ಭುತ, ನಮ್ಮ ಸರ್ಕಾರ ರೈತರ ಪರವಾಗಿ ನಿಂತಿದೆ ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಅದರಿಂದ ಭಾರತ ಮಾರುಕಟ್ಟೆಯನ್ನ ಅಮೆರಿಕಾದ ಕೃಷಿ ಇದಕ್ಕೆ ತೆರೆದುಕೊಳ್ಳುವುದಿಲ್ಲ ಅನ್ನೋ ನಮ್ಮ ನಂಬಿಕೆ ಆಗಿತ್ತು. ಯಾಕಂದ್ರೆ ಪ್ರಧಾನಿ ಅವರಿಗೆ 56 ಇಂಚು ಎದೆ ಇತ್ತು.
ಸೊ ಆದರೆ ಈಗ ಬರುತ್ತಿರುವ ಮಾಹಿತಿ ಪ್ರಕಾರ ಭಾರತದ ಕೃಷಿ ಕ್ಷೇತ್ರ ಮಾರುಕಟ್ಟೆಯನ್ನ ಅಮೆರಿಕದ ಕೃಷಿಗೆ ತೆರೆದುಕೊಳ್ಳುವ ಸಾಧ್ಯತೆ ಕಾಣ್ತಾ ಇದೆ. ಸೋಯಾಬೀನ್ ಅನ್ನ ಅಲ್ಲಿಂದ ತರಿಸಿಕೊಳ್ಳಾಗ್ತಾ ಇದೆ ಅಂತ, ಅದು ಕೃಷಿ ಕ್ಷೇತ್ರಕ್ಕೆ. ಹಾಗೇನೆ ಇನ್ನೊಂದು ಏನು ಅಂತಂದ್ರೆ LPG ಇದೆ. LPGಯನ್ನು ಕೂಡ ಅಮೆರಿಕದಿಂದ ತರಿಸಿಕೊಳ್ಳಾಗ್ತಾ ಇದೆ. ಅಂದ್ರೆ ನೀವು ಯಾವುದು ರಷ್ಯಾದಿಂದ ತರಿಸಿಕೊಳ್ತಾ ಇದ್ರು ಇಂಧನವನ್ನ ಅಥವಾ ಇದ್ರ ಉತ್ಪನ್ನಗಳನ್ನ, ಅದನ್ನ ಈಗ ಅಮೆರಿಕಾದಿಂದ ತರಿಸಿಕೊಳ್ಳುವ ತೀರ್ಮಾನ ಮಾಡಲಾಗ್ತಾ ಇದೆ. ಇದೇ ಟ್ರಂಪ್ಗೆ ಬೇಕಾಗಿತ್ತು ಅಂತ. ಅದಕ್ಕೆ ಅವ್ರು ಬಹಳ ಸಂದರ್ಭದಲ್ಲಿ ಹೇಳಿದ್ರು, ಮೋದಿ ನನ್ನ ಆತ್ಮೀಯ ಗೆಳೆಯರು, ನಾನು ಅವರು ಅಂತಿಂಥ ಗೆಳೆಯರಲ್ಲ ಅಂತ ಹೇಳಿದ್ರು. ಈಗ ಮೋದಿಯವರು ಅಮೆರಿಕ ತನ್ನ ಗೆಳೆಯ ಅನ್ನೋದನ್ನ, ಹಾಗೇನೆ ಟ್ರಂಪ್ ತಮ್ಮ ಗೆಳೆಯ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ಹೊರಟಿದ್ದಾರೆ. ಇಲ್ಲೂ ಕೂಡ ಅವರು ಗೆಳೆತನವನ್ನು ಕಾಪಾಡ್ಕೊ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂದ್ರೆ ಅವರ ಗೆಳೆಯರಿಗಾಗಿ ಈಗ ಕೃಷಿ ಕ್ಷೇತ್ರವನ್ನು ಸ್ವಲ್ಪ ಕರ್ನಾಟಕದ ಮಾರುಕಟ್ಟೆ, ಇಂಡಿಯಾದ ಮಾರುಕಟ್ಟೆ ಇದೆಯಲ್ಲ, ಆ ಇಂಡಿಯಾದ ಮಾರುಕಟ್ಟೆಯನ್ನು ಅಮೆರಿಕದ ಕೃಷಿ ಉತ್ಪನ್ನಗಳಿಗೆ ತೆರೆಯುವುದಕ್ಕೆ ಮೊದಲ ಹೆಜ್ಜೆಯನ್ನಿಟ್ಟಿದ್ದಾರೆ. ಇದು ಸ್ನೇಹಕ್ಕಾಗಿ. ಸೊ ಸ್ನೇಹ ಹೇಗಿರಬೇಕು ಅನ್ನೋದನ್ನ ಮೋದಿಯವರಿಂದ ಕಲಿಬೇಕು. ಅವ್ರು ನೋಡಿ, ಗುಜರಾತ್ ರಾಜಕಾರಣದಿಂದ ಅವರ ಆತ್ಮೀಯ ಸ್ನೇಹ ಇದ್ದಿದ್ದು ಯಾರ ಜೊತೆಗೆ? ಅಮಿತ್ ಶಾ ಜೊತೆಗೆ. ಯಾವತ್ತೂ ಕೂಡ ಅಮಿತ್ ಶಾ ಅವರ ಸ್ನೇಹವನ್ನು ಅವರು ಬಿಟ್ಟಿಲ್ಲ ನೋಡಿ. ಅದಕ್ಕೆ ಗೆಳೆತನ ಅಂದ್ರೆ ಹಾಗೇನೆ ಅಂಬಾನಿ, ಅದಾನಿಯವರು ಕೂಡ ಮೂಲಭೂತವಾಗಿ ಗುಜರಾತ್ನವರು ಅಂತ, ಆ ಸ್ನೇಹವನ್ನು ಬಿಟ್ಟಿಲ್ಲ. ಹಾಗೇನೆ ಅವರು ಈ ಗುಜರಾತಿ ಸ್ನೇಹವನ್ನ ಹೇಗೆ ಜತನದಿಂದ ಕಾಪಾಡ್ಕೊ ಬರ್ತಾರೆ ಅಂತ. ಅದಕ್ಕೆ ಇವರೆಲ್ಲ ಆಗದಿರೋರೆಲ್ಲ ಅದನ್ನ ಅದು ಗುಜರಾತಿ ಲಾಬಿ ಅಂತಾರೆ. ಸೊ ನಾನು ಒಪ್ಪಲ್ಲ, ಗುಜರಾತಿ ಲಾಬಿ ಅಲ್ಲ, ಅದು ಸ್ನೇಹವನ್ನ ಕಾಪಾಡಿಕೊಂಡು ಬರುವ ಒಂದು ವಿಧಾನ. ಫ್ರೆಂಡ್ಶಿಪ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್. ಎಲ್ಲದಕ್ಕಿಂತ ಸ್ನೇಹ ಅನ್ನುವುದು ಬಹಳ ಮುಖ್ಯ ಅನ್ನುವುದನ್ನು ಕೂಡ ಮೋದಿಜಿ ತೋರಿಸ್ಕೊಡ್ತಾ ಇದ್ದಾರೆ. ಸೊ ಈಗ ಏನು ಅಂತಂದ್ರೆ, ಈಗ ಅಮೆರಿಕದ ಜೊತೆಗಿನ ಭಾರತದ ಸಂಬಂಧ, ಇದರಿಂದಾಗಿ ರಷ್ಯಾ ಜೊತೆಗಿನ ಸ್ನೇಹ ಏನಾಗುತ್ತೆ? ರಷ್ಯಾ ಟೈಮ್ ಟೆಸ್ಟೆಡ್ ಫ್ರೆಂಡ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದ್ರೆ ಭಾರತಕ್ಕೆ ಎಲ್ಲ ಕಷ್ಟ ಕಾಲದಲ್ಲಿ ಭಾರತದ ಜೊತೆ ನಿಂತಿದ್ದು ರಷ್ಯಾ. ಅಮೆರಿಕ ಮೋಸ ಮಾಡಿದಾಗ, ಅಮೆರಿಕ ಗೂಟ ಹೊಡೆದಾಗ, ಅಮೆರಿಕ ಭಾರತದ ಸಾರ್ವಭೌಮತ್ವವನ್ನೇ ಪ್ರಶ್ನಿಸುವಂತೆ ವರ್ತಿಸಿದಾಗ ಆಗೆಲ್ಲ ಗಟ್ಟಿಯಾಗಿ ನಿಂತಹ ಸ್ನೇಹಿತ ರಷ್ಯಾ. ಯಾವ ಪಾಕಿಸ್ತಾನ ಏನಿದೆ, ಪಾಕಿಸ್ತಾನದ ಪಾಕಿಸ್ತಾನದ ಜೊತೆ ಯುದ್ಧ ಆದಂಥ ಎಲ್ಲ ಸಂದರ್ಭದಲ್ಲಿ ಯುದ್ಧ ಸಾಮಗ್ರಿಗಳನ್ನ, ತಾಂತ್ರಿಕತೆಯನ್ನ ಎಲ್ಲವನ್ನ ಕೊಟ್ಟಿದ್ದು ರಷ್ಯಾ. ಹಾಗೇನೆ 71ರ ಬಾಂಗ್ಲಾ ಯುದ್ಧದ ಸಂದರ್ಭದಲ್ಲಿ ಆಗ ಅಮೆರಿಕದ ಎಲ್ಲ ಒತ್ತಡವನ್ನ ಎದುರಿಸಿ ನಿಂತ ಇಂದಿರಾ ಗಾಂಧಿ ಅವರಿಗೆ ಬೆಂಬಲವಾಗಿ ನಿಂತಿದ್ದು ರಷ್ಯಾ. ಹಾಗಿದ್ರೆ ಅಮೆರಿಕ ಸಲುವಾಗಿ ಮತ್ತೆ ರಷ್ಯಾವನ್ನ ಭಾರತ ಕೈ ಬಿಡ್ತಾ ಇದೆಯಾ ಅಂತ. ಸ್ನೇಹ ಅಂದ್ರೆ ಹಾಗೇನೆ, ಹೊಸ ಸ್ನೇಹಿತರು ಬಂದ ಕೆಲವೊಮ್ಮೆ ಹಳೆ ಸ್ನೇಹಿತರನ್ನ ಕೈ ಬಿಡಬೇಕಾಗುತ್ತೆ ಅಲ್ವಾ? ಅದೇ ವ್ಯಾಪಾರ ಅಂತ. ಸೊ ಮೋದಿಯವರಲ್ಲಿ ಈ ವ್ಯಾಪಾರಿ ಮನಸ್ಥಿತಿ ಇದೆಯಲ್ಲ, ಅದು ಪ್ರಬಲವಾಗಿದೆ. ಗುಜರಾತಿಗಳೇ ಹಾಗೆ, ಅವರು ಬಹಳ ಅದ್ಭುತವಾದ ವ್ಯಾಪಾರಸ್ಥರು. ಅವರು ಅಂದ್ರೆ ವ್ಯಾಪಾರದ ಜೊತೆ ಅವರು ಕೂಡ ಯಾವಾಗಲೂ ಕೂಡ ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ಅಂತಿರುತ್ತೆ ಅವ್ರ ವ್ಯಾಪಾರದಲ್ಲಿ. ಆದ್ರೆ ಮೋದಿಯವರಿಗೆ ಆ ರೀತಿ ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ಇಲ್ಲ. ಅವ್ರಿಗಿರೋದೆಲ್ಲ ಕೃಷ್ಣನ ಲೆಕ್ಕವೇ. ರಾಮನ ಲೆಕ್ಕವನ್ನು ಅವರು ಇಟ್ಟಿರ್ತಾರೆ. ರಾಮನ್ನ ಇಟ್ಕೋತಾರೆ. ರಾಮ ಅಂದ್ರೆ ಅವ್ರಿಗೆ ಇಷ್ಟ, ರಾಮ ಅಂದ್ರೆ ಪೂಜನೀಯ ಅವರಿಗೆ. ಸದಾ ಹೋಗ್ಬಿಟ್ಟು ರಾಮನಿಗೆ ಅವರು ನಮಿಸ್ತಾರೆ. ರಾಮ ರಾಮ ಅಂತಾರೆ, ಜೈ ಜೈ ರಾಮ್ ಅಂತಾರೆ, ಶ್ರೀರಾಮ್ ಅಂತಾರೆ. ಆದ್ರೆ ಅವ್ರ ಲೆಕ್ಕ ಇದೆಯಾ, ಲೆಕ್ಕಾಚಾರಗಳ ವಿಧಿಯಲ್ಲ, ವ್ಯವಹಾರ ಇದೆಯಲ್ಲ, ಅದು ಯಾವುದೋ ರಾಮನ ಲೆಕ್ಕಾಚಾರ ಅಲ್ಲ, ಕೃಷ್ಣನ ಲೆಕ್ಕಾಚಾರನ. ಅದು ಗುಜರಾತಿಗಳ ಮೂಲಭೂತ ಗುಣಧರ್ಮ ಅಂತ ಅನ್ಸುತ್ತೆ. ಈಗ ಮೋದಿಯವ್ರಿಗೆ ಹಾಗೆ ಅನಿಸಿದೆ. ಈಗ ಅಮೇರಿಕಾದ ಸ್ನೇಹವನ್ನು ನಾವು ಬಿಡಕ್ಕಾಗಲ್ಲ. ಅಮೇರಿಕ ನಮಗೆ ಬೇಕು. ಯಾಕಂದ್ರೆ ಅಮೇರಿಕ ಅದ್ರ ಜೊತೆಗಿನ ನಮಗಿರುವ ವ್ಯಾಪಾರ ವಹಿವಾಟು ದಟ್. ಆದ್ರಿಂದ ಅದನ್ನ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಅವರು ರಷ್ಯಾದಿಂದ ಈಗ ತೈಲ ಖರೀದಿಯನ್ನ ಬಹುಮಟ್ಟಿಗೆ ನಿಲ್ಲಿಸಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ.
ಆದರೆ ಈ ಯಾವ ಹೇಳಿಕೆಗಳ ಬಗ್ಗೆ ಮೋದಿಯವರು ಉತ್ತರ ಕೊಟ್ಟಿಲ್ಲ. ಅಮೆರಿಕಾದ ಜೊತೆಗಿನ ಎಲ್ಲ ಯು ಸಿ ದಟ್ ವ್ಯವಹಾರಗಳ ನಡುವೆ ಟ್ರಂಪ್ ಹೇಳಿಕೆ ಒಂದೇ ಒಂದು ಹೇಳಿಕೆಗೂ ಮೋದಿಯವರು ಉತ್ತರ ಕೊಟ್ಟಿಲ್ಲ. ಅವ್ರಿಗೆ ಗೊತ್ತು ಮಾತು ಮನೆ ಕೆಡಿಸುತ್ತೆ, ಅದರಿಂದ ನಾವು ಮಾತನಾಡಬಾರದು. ಮೌನ ಬಹಳ ಮುಖ್ಯವಾದದ್ದು. ಮಾತಾಡ್ತಿರೋ ಚುನಾವಣಾ ಪ್ರಚಾರ ಸಭೆಗಳನ್ನು ಮಾತ್ರ ಮಾತನಾಡಬೇಕು. ಈ ರೀತಿ ಟ್ರಂಪ್ ಹೇಳಿಕೆಗೆಲ್ಲ ಉತ್ತರ ಕೊಡ್ಬೋದು. ಹಾಗೇನೆ ಪತ್ರಿಕಾಗೋಷ್ಠಿಯನ್ನು ಕರೆದು ಪತ್ರಕರ್ತರು ಕೇಳುವಂತ ಕುಹಕದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬಾರದು. ಅದು ಮೌನ ಇರಬೇಕು. ಮಾತನಾಡೋದಿದ್ರೆ ಚುನಾವಣೆ ಸಭೆಗಳಲ್ಲಿ ಮಾತನಾಡಬೇಕು. ಯಾರು, ಯಾಕಂದ್ರೆ ಚುನಾವಣಾ ಸಭೆಗಳಲ್ಲಿ ಯಾರು ಪ್ರಶ್ನೆ ಕೇಳಕ್ಕಾಗಲ್ಲ. ಅಲ್ಲಿ ಎಮೋಷನಲ್ ಆಗಿ ಚುನಾವಣಾ ಸಭೆಗಳಲ್ಲಿ ಮಾತನಾಡಕ್ ಬಹಳ ಚೆನ್ನಾಗಿರುತ್ತೆ. ಯಾಕಂದ್ರೆ 1000 ಜನ, ಲಕ್ಷಾಂತರ ಜನ ಕೇಳ್ತಿರ್ತಾರೆ ಅಲ್ವಾ. ಒಂಥರ ಕೂತಿರೋದೆಲ್ಲ ಒಂಥರ ಈ ಕುರಿ ಮಂದೆ ಟೈಪ್ ಕಾಣುತ್ತೆ, ಬ್ಯಾ 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 ಅಂತಿರ್ತಾರೆ. ಅವಾಗ ಮಾತನಾಡೋದಕ್ಕೆ ಬಹಳ ಖುಷಿ. ಯಾಕಂದ್ರೆ ಯಾವತ್ತೂ ಅಷ್ಟೇ, ನಮಗೆ ನಮ್ಮ ಮಾತನ್ನ ಕೇಳಿಸಿಕೊಳ್ಳೋರು ಇರಬೇಕು. ನಮ್ಮ ಮಾತನ್ನ ನಾವು ಹೇಳಿದ್ದಕ್ಕೆ ಪ್ರಶ್ನಿಸುವವರು ಇರಕೂಡದು. ಪ್ರಶ್ನಿಸುವುದೇ ಜನತಂತ್ರ ವಿರೋಧಿ ಅಂತ ಮೋದಿ ಮತ್ತು ಅಮಿತ್ ಶಾ ನಂಬಿದ್ದಾರೆ. ಅದರಿಂದ ಅವರು ಪ್ರಶ್ನಿಸಲ್ಲ. ಟ್ರಂಪ್ ಏನಂದ್ರು ಪ್ರಶ್ನಿಸಲ್ಲ. ಯಾಕಂದ್ರೆ ಟ್ರಂಪ್ ಹೇಳಿದ್ರು 56 ಬಾರಿ ಅನ್ಸುತ್ತೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತಹ ಯುದ್ಧವನ್ನ ನಿಲ್ಲಿಸಿದವನು ನಾನು ಅಂತ ಅಂದ್ರು. ನಾವು ಸುಮ್ಮನೆ ಇದ್ವಿ. ಎಲ್ಲೋ 1-2 ಸಲ ಅದು ಇಂಡೈರೆಕ್ಟ್ಲಿ ವಿದೇಶಾಂಗ ಕಾರ್ಯದರ್ಶಿ ಒಂಥರ ಉತ್ತರ ಕೊಟ್ಟಂಗೆ ಮಾಡಿದ್ರು. ಮೋದಿ ಅವರು ಮಾತನಾಡಿಲ್ಲ. ಮೋದಿ ಬಹಳ ಸಂದರ್ಭದಲ್ಲಿ ಅವರಿಗೆ ಗೊತ್ತಿದೆ ಎಲ್ಲ ಮಾತನಾಡ್ಬೇಕು, ಎಲ್ಲ ಮೌನವಾಗಿರ್ಬೇಕು. ಅವರು ಮೌನಿ ಪಾಪ. ಮತ್ತವ್ರಿಗೆ ಒಂದು ಗುಣಧರ್ಮ ಅಂದ್ರೆ ಅವರನ್ನ ಪ್ರಶ್ನಿಸುವವರು ಅವ್ರು ಯಾರು ಸಹಿಸ್ಕೊಳ್ಳಲ್ಲ. ಯಾಕಂದ್ರೆ ಅವ್ರು ವಿಶ್ವಗುರು. ಯಾರು ವಿಶ್ವಗುರುವನ್ನು ಪ್ರಶ್ನಿಸಬಾರದು. ಆದ್ರಿಂದ ಅವರನ್ನು ಪ್ರಶ್ನಿಸುವವರನ್ನು ಸಹಿಸಲ್ಲ. ಪ್ರಶ್ನಿಸುವವರನ್ನ ಅವರು ಅವರ ಬಾಯಿ ಮುಚ್ಚಿಸುವುದಕ್ಕೆ ಅವರ ಬಳಿ ಸಾಕಷ್ಟು ಅಸ್ತ್ರಗಳಿವೆ. ಯಾಕೆಂದ್ರೆ ಪ್ರಶ್ನಿಸಕೂಡುದು. ನೀವು ವಿಶ್ವಗುರು ಆದವ್ರನ್ನ ಯಾರನ್ನಾರು ಪ್ರಶ್ನಿಸೋಕೆ ಸಾಧ್ಯನಾ? ಯು ಶುಡ್ ನಾಟ್ ಕ್ವಶನ್. ಆದ್ರಿಂದ ಅವರು ಪ್ರಶ್ನಿಸುವವರನ್ನ ಅವ್ರು ಇಷ್ಟಪಡಲ್ಲ. ಅವ್ರು ಯಾವತ್ತೂ ಕೂಡ ಅವರು ತಲೆಬಾಗುವವ್ರನ್ನ ಅವರು ಇಷ್ಟಪಡ್ತಾರೆ, ಬಗ್ಗಿ ನಿಲ್ಲುವವ್ರನ್ನ ಅವರು ಇಷ್ಟಪಡ್ತಾರೆ. ಸೊ ಆದ್ರಿಂದ ತಗ್ಗಿ ನಿಲ್ಲುವವರು, ಬಗ್ಗಿ ನಿಲ್ಲುವವರು ಏನಿದ್ದಾರೆ ಯಾವತ್ತೂ ಅಷ್ಟೇ. ಅವರ 56 ಇಂಚಿನ ಎದೆ ಇರ್ದೆಯಲ್ಲ, ಅದರ ಎದುರುಗಡೆ ಇರುವವರ ಎದೆಗಳೆಲ್ಲ 50 ಇಂಚು ಇರ್ಕೂಡದು. ಕಡಿಮೆ ಎದೆ ಬಗ್ಗಿಸ್ಬೇಕು, ಕೂದಬೇಕು. ಸೊ ಮೋದಿಜಿ ಇಸ್ ಲೈಕ್ ದ್ಯಾಟ್. ಎನಿವೆ, ಅವರು ಟ್ರಂಪ್ಗೆ ಏನಿದೆಯಾ, ಅವರು ಟ್ರಂಪಿಗೆ ತಲೆಬಾಗಿಲ್ಲ, ಸ್ನೇಹಕ್ಕೆ ಗೌರವ ಕೊಟ್ಟಿದ್ದಾರೆ. ಇಂತಹ ಗೆಳೆಯರು ಇರ್ಬೇಕು ಜೀವನದಲ್ಲಿ. ನಮ್ಮಂಥವ್ರು ದುರದೃಷ್ಟಕ್ಕೆ ನಮ್ಮ ಮೋದಿ ಅಂತ ಗೆಳೆಯರಿಲ್ಲ ಅಲ್ವಾ. ಮೋದಿ ಅಂತ ಗೆಳೆಯರಿದ್ರೆ ನಾನು ಅದಾನಿ ಆಗ್ತಿದ್ದೆ, ನಾನು ಅಂಬಾನಿ ಆಗ್ತಿದ್ದೆ, ಇಲ್ಲ ಅಥವಾ ಟ್ರಂಪ್ ಆಗ್ತಿದ್ದೆ. ಏನ್ ಮಾಡೋಣ, ನಮ್ಗಿರುವ ಗೆಳೆಯರೆಲ್ಲ ಬಡವರು, ಸಮಾಜದ ತುಳಿತಕ್ಕೊಳಗಾದವರು, ನೋವನ್ನು ಅನುಭವಿಸ್ತಿದ್ದವರು. ಇಂಥವರೇ ನಮ್ಮ ಗೆಳೆಯರು. ಅವ್ರ ಕೈಯಲ್ಲಿ ಏನೂ ಇಲ್ಲ. ಮೋದಿ ಗೆಳೆಯರಾಗಿದ್ದರೆ ಎಷ್ಟು ಚೆನ್ನಾಗಿತ್ತಲ್ವಾ. ಒಂದು ನಿಮಿಷ ಯೋಚಿಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಸ್ವಲ್ಪ ವ್ಯಂಗ್ಯವಾಗಿ ಮಾತನಾಡಿದ್ದೀನಿ. ನಾನು ಏನು ಕನ್ವೆ ಮಾಡಬೇಕು ಅದನ್ನ ಕನ್ವೆ ಮಾಡಿದ್ದೀನಿ ಅನ್ನೋದು ನನ್ನ ನಂಬಿಕೆ. ನನ್ನ ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.